ಸ್ನೇಹಿತರೆ, ಈ ದೇಶದ ಅಂತರಂಗದ ಪ್ರತಿಧ್ವನಿ ಅದು ವಂದೇ ಮಾತರಂ. ಸಾವಿರಾರು ತರುಣರ ಎದೆಯಲ್ಲಿ ರಾಷ್ಟ್ರೀಯತೆಯ ಬೀಜ ಬಿತ್ತಿದ್ದ ಈ ಗೀತೆ ಆ ಕಾಲದಲ್ಲಿ ಬ್ರಿಟಿಷರ ಎದೆ ನಡುಗಿಸುವ ಕಾಲರುದ್ರನ ಡಮರುನಾದವೇ ಆಗಿತ್ತು. ಒಂದೊಮ್ಮೆ ವಂಗಭಂಗದ ಅನ್ಯಾಯದ ವಿರುದ್ಧ ಸಿಡಿದೆದ್ದ ಬಂಗಾಳದ ಜನತೆಗೆ ಸ್ಫೂರ್ತಿಯ ಚಿಲುಮೆಯಾಗಿ ಸಿಕ್ಕಿದ್ದು ಇದೇ ವಂದೇ ಮಾತರಂ. ಆದ್ರೆ ಏನ್ ಮಾಡೋಣ, ನಮ್ಮ ದೇಶದ ಭಾಗ್ಯವೇ ಇಷ್ಟು. ಕೆಲವರಿಗೆ ದುಃಖವಾಗುತ್ತೆ, ಅವರ ಭಾವನೆಗಳಿಗೆ ಘಾಸಿ ಆಗುತ್ತೆ ಅಂತ ಏನೋ ಒಂದು ಸಣ್ಣ ಸುದ್ದಿ ಕೇಳಿದರೆ ಸಾಕು, ಅದನ್ನು ಸರಿಪಡಿಸೋದಕ್ಕೆ ಒಂದಷ್ಟು ಜನ ಓಡಿ ಬರ್ತಾರೆ. ಆದರೆ ವಿಪರ್ಯಾಸ ಅಂದರೆ ಅಂಥವರೇ ನಮ್ಮ ದೇಶದ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಾನದಲ್ಲಿ ಹೋಗಿ ಕೂತಿದ್ದರು. ಹಾಗೆ ಅವರು ತೆಗೆದುಕೊಂಡ ನಿರ್ಧಾರಗಳ ಪೈಕಿ ಒಂದು ನಿರ್ಧಾರ ವಂದೇ ಮಾತರಂ ಗೀತೆಯನ್ನ ತುಂಡರಿಸಿತು. ವಂದೇ ಮಾತರಂ ಬಗ್ಗೆ ಯಾಕೆ ಕೋಪ? 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದ ಈ ಗೀತೆ ನಂತರ ಆನಂದಮಠ ಕಾದಂಬರಿಯ ಅತ್ಯಂತ ಪ್ರಮುಖ ಭಾಗವಾಗಿತ್ತು. ಬ್ರಿಟಿಷರ ವಿರುದ್ಧದ ಸಮರ ಘೋಷವಾಗಿ ಮೊಳಗಿದ ಈ ಗೀತೆ ನೋಡುತ್ತಲೇ ಸಹಸ್ರಾರು ಕ್ರಾಂತಿಕಾರಿಗಳ ಪ್ರೇರಕ ಶಕ್ತಿಯಾಗಿ ಮಾರ್ಪಟ್ಟಿತ್ತು. ಆದರೆ ಆ ವಂದೇ ಮಾತರಂ ಗೀತೆಯಲ್ಲಿ ಬರುವ ಕೆಲವೊಂದು ಸಾಲುಗಳು ಅವರಿಗೆ ಇಷ್ಟ ಆಗಲಿಲ್ಲ. ಅಲ್ಲಿ ದೇಶವನ್ನ ತಾಯಿ ಎಂದು ಮಾತೆಯ ರೂಪದಲ್ಲಿ ವಂದಿಸುವುದು ಅವರ ಮತಕ್ಕೆ ವಿರುದ್ಧವಾಗಿತ್ತು. ಅದರಲ್ಲಿ ಭಾರತವನ್ನ ದುರ್ಗೆ, ಲಕ್ಷ್ಮಿ, ಶಾರದೆಯ ಪ್ರತಿಬಿಂಬವಾಗಿ ವಿವರಿಸಲಾಗಿತ್ತು. ಅದು ಅವರು ನಂಬಿದ್ದ ಮತದ ನಂಬಿಕೆಗೆ ಸರಿ ಹೋಗಲಿಲ್ಲ. ಆ ಕಾರಣದಿಂದ ಮುಸ್ಲಿಂ ಸಂಘಟನೆಗಳು ಆ ಹಾಡಿನ ಸಾಲುಗಳನ್ನು ಪ್ರಚೋದನೆಗಾಗಿ ಬಳಸಲಾಗುತ್ತಾ ಇದೆ ಅಂತ ಆರೋಪ ಮಾಡಲು ಪ್ರಾರಂಭ ಮಾಡಿದರು. ವಂದೇ ಮಾತರಂ ಒಡೆದದ್ದು ಹೇಗೆ? ನೆಹರು ಅವರು ರವೀಂದ್ರನಾಥ ಠಾಗೋರರ ಜೊತೆಗೆ ಈ ಗೀತೆಯ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡಿದರು. ಅದರ ಮೊದಲೆರಡು ಚರಣಗಳು ಸಾರ್ವತ್ರಿಕ ಆಧ್ಯಾತ್ಮಿಕ ಸೌಂದರ್ಯದ ಬಗ್ಗೆ ಹೇಳಿದರೆ, ಉಳಿದ ಚರಣಗಳು ಅನಗತ್ಯ ನೋವನ್ನು ಉಂಟು ಮಾಡುವ ಅಪಾಯ ಇದೆ ಅಂತ ನೆಹರು ಅವರು ಅಭಿಪ್ರಾಯಪಟ್ಟಿದ್ರು. ಠಾಗೋರ್ ಅವರ ಸಲಹೆಗಳನ್ನು ಅಂಗೀಕರಿಸಿದ್ರೂ ಕೂಡ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ 1937ರಲ್ಲಿ ದೇಶದ ಐಕ್ಯತೆಯನ್ನು ಕಾಪಾಡಲು ಮೊದಲ ಎರಡು ಚರಣಗಳನ್ನು ಮಾತ್ರ ಹಾಡಬೇಕು ಅಂತ ನಿರ್ಧಾರವನ್ನು ಅಂಗೀಕರಿಸಿತ್ತು. ಗಾಂಧಿಯವರು ಸಹಿತ ಕೋಮು ಉದ್ವಿಗ್ನತೆಯನ್ನು ಪ್ರಚೋದಿಸುವುದನ್ನು ತಪ್ಪಿಸುವ ಕ್ರಮ ಅಂತ ಹೇಳಿ ಈ ನಿರ್ಧಾರವನ್ನು ಪುನರುಚ್ಚರಿಸಿದರು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಬೇರೆಯದೇ ಇದೆ. ಇಲ್ಲಿ ಗೀತೆಯನ್ನು ತುಂಡರಿಸುವ ಒತ್ತಡ ಬಂದದ್ದು ಮುಸ್ಲಿಂ ಲೀಗ್ ಕಡೆಯಿಂದ ಮಾತ್ರ. ಅವರ ಒತ್ತಡ ನೆಹರು ಅವರು ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಪ್ರೇರೇಪಣೆ ನೀಡಿದ್ದು ಅಂದರೆ ಅದರಲ್ಲಿ ಅತಿಶಯೋಕ್ತಿ ಇರಲಿಕ್ಕಿಲ್ಲ. ಸದನದಲ್ಲಿ ಈ ಬಗ್ಗೆ ಚರ್ಚೆಯಾಗುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಇದೇ ಮಾತನ್ನು ಪುನರುಚ್ಚರಿಸಿದರು. ತುಷ್ಟೀಕರಣ ರಾಜನೀತಿಗೆ ಮಣಿದ ಕಾಂಗ್ರೆಸ್ ವಂದೇ ಮಾತರಂನ ಎರಡು ತುಂಡಾಗಿ ತುಂಡರಿಸಲು ಸಮ್ಮತಿಸಿತ್ತು. ಅಖಂಡ ಭಾರತವನ್ನು ವಿಭಜಿಸುವ ಬೇಡಿಕೆಗೆ ಕಾಂಗ್ರೆಸ್ ಮಣಿಯಲು ಕೂಡ ಇದೇ ತುಷ್ಟೀಕರಣ ನೀತಿ ಮೂಲ ಕಾರಣ ಅಂತ ಮೋದಿ ಆರೋಪಿಸಿದರು. ಈ ಬಗ್ಗೆ ಈಗಿನ ಕಾಂಗ್ರೆಸ್ನ ನಿಲುವೇನು? ಈಗಿನ ಕೈ ಪಕ್ಷಕ್ಕೆ ನಿಜಕ್ಕೂ ವಂದೇ ಮಾತರಂ ಹೆಸರು ಕೇಳಿದಾಗ ಮೈಯೆಲ್ಲ ಉರಿ ಬಂದ ಹಾಗೆ ಕಾಣುತ್ತಾ ಇದೆ. ನಮ್ಮ ದೇಶದ ವಿರೋಧ ಪಕ್ಷದ ನಾಯಕನ ಸಹೋದರಿ ಮತ್ತು ಸಂಸದೆ ಪ್ರಿಯಾಂಕಾ ವಾದ್ರಾ ವಂದೇ ಮಾತರಂ ಬಗೆಗಿನ ಚರ್ಚೆಯನ್ನ ರಾಜಕೀಯ ಪ್ರೇರಿತ ಮತ್ತು ದೇಶದ ಗಮನವನ್ನ ಬೇರೆಡೆಗೆ ಸೆಳೆಯುವ ಪ್ರಯತ್ನ ಅಂತ ಹೇಳುತ್ತಾರೆ. ಜೊತೆಗೆ 79 ವರ್ಷದ ನಂತರ ವಂದೇ ಮಾತರಂ ಗೀತೆಯ ಬಗ್ಗೆ ಯಾಕೆ ಚರ್ಚೆ ಬೇಕು ಅಂತ ಕೇಳಿದ್ದಾರೆ. ಕೈ ಪಕ್ಷದ ಹಿರಿಯ ನಾಯಕ ಜಯರಾಮ್ ರಮೇಶ್, ನೀವು ಠಾಗೋರ್ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಹೇಳುತ್ತಾರೆ. ಇಷ್ಟೆಲ್ಲ ಆದರೂ ನಮ್ಮ ವಿರೋಧ ಪಕ್ಷದ ನಾಯಕರು ಕೇವಲ ಒಂದೇ ಮಾತಿನಲ್ಲಿ ತಮ್ಮ ಚರ್ಚೆಯನ್ನು ಸಂಪನ್ನಗೊಳಿಸಿದರು. ಅವರ ಮಾತೇನು ಗೊತ್ತಾ? ಪ್ರಿಯಾಂಕಾ ಮಾತನ್ನ ಕೇಳಿ ಅಷ್ಟೇ. ಒಟ್ಟಿನಲ್ಲಿ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಕೈ ಪಕ್ಷ ತನ್ನ ಇತಿಹಾಸದಲ್ಲಿ ಮಾಡಿದ ಅನೇಕ ತಪ್ಪುಗಳು ಜನರ ಮುಂದೆ ಬೆತ್ತಲಾಗುತ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ತಲೆನೋವಿನ ಸಂಗತಿಯಾಗಿದ್ದು ಮೈಯೆಲ್ಲ ಉರಿ ತಂದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.